ಒಂದು ಅರಸು 17ನೇ ಅಧ್ಯಾಯ 1ನೇ ವಾಕ್ಯ. ಒಂದು ಅರಸು 17ನೇ ಅಧ್ಯಾಯ 1ನೇ ವಾಕ್ಯ. ಇಲ್ಯಾದಿನ ಪ್ರವಾಸಿಗಳಲ್ಲಿ ಆ ತಿಷ್ಬಿಯನಾದ ಏಲಿಯಾ ಎಂಬವನು ಆ ಆಹಾಬನಿಗೆ, ಹ್ಮ್ ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ಹ್ಮ್ ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ഹല്ലേലൂയ. ഞാൻ ಇವತ್ತು ನಿಮ್ಮೊಂದಿಗೆ ಮಾತಾಡಕ್ಕೆ ಇಷ್ಟಪಡುವ ವಿಷಯ ಏಲಿಯಾವಿനെ കുറിച്ചാണ്. ಏಲಿಯಾವ ಪ್ರಾರ್ಥನೆ ಮಾಡಿ ಸ್ವರ್ಗದಲ್ಲಿ ಬೆಂಕಿ ಇಳಿಸಿದ ವ್ಯಕ್ತಿ. ಏಲಿಯಾವಿനെ ದೇವರ ಶಕ್ತಿಯಾಗಿ ಉಪಯೋಗಿಸಿದ ഒരു ವ್ಯಕ್ತಿ. ಏಲಿಯಾವ್ ಪ್ರಾರ್ಥನೆ ಮಾಡುವಾಗ 3 ವರ್ಷ 6 ಮಾಸ ಕಾಲ ಮಳೆ ಬಂದಿಲ್ಲ. ಆಮೇಲೆ ಮಳೆ ಕಳಿಸಿದು. ಆಮೇಲೆ ವಿಧವೆಯ ಮಗನೇ ಎಬ್ರಿಸಿದ ವ್ಯಕ್ತಿ ಏಲಿಯಾವ್. ಆ ಏಲಿಯಾವಿನ ಬಗೆയാണ് ನಾನು ಇವತ್ತು ಮಾತಾಡ್ತಾ ಇದ್ದೆ. ಯಾಕೋಬ 5ನೇ ಅಧ್ಯಾಯ 17, 18ನೇ ವಾಕ್ಯ ಓದು. ಯಾಕೋಬನು 15ನೇ ಅಧ್ಯಾಯ 17, 18 ವಾಕ್ಯ. ಏಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ನಮ್ಮಂದ ಸ್ವಭಾವವುಳ್ಳ. നിങ്ങൾ ಕಿವಿಟ್ಟು ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು. ಏಲಿಯನ್ ആരായിരുന്നു? ನಮ್ಮಂದ ಸ್ವಭಾವವುಳ್ಳ ഒരു ವ್ಯಕ್ತಿಯಾയിരുന്നു. ಯಾರು? ಏಲಿಯನು. ಓದು ಮಗ. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು, ಅವನ್ ಮಳೆ ಬರಬಾರ್ದು ಅನ್ನ ಪ್ರಾರ್ಥಿಸುವಾಗ ಏನಾಯ್ತು? ಮಳೆ ಬಂದಿಲ್ಲ. 3 ವರ್ಷ 6 ತಿಂಗಳವರೆಗೂ ಮಳೆ ಬರಲಿಲ್ಲ. 3 ವರ್ಷ 6 ತಿಂಗಳವರೆಗೂ ಮಳೆ ಬಂದಿಲ್ಲ. ಏಲಿಯಾವಾರಾണ്? ನಮ್ಮಂದ ಸ್ವಭಾವವುಳ್ಳ ಮನುಷ್ಯആണ്. ನೀನಕ್ಕೆ ನೀ ಪ್ರಾರ್ಥನೆ ಮಾಡಿ ಮಳೆಯಾಗಲಿ ಮಂಜಾಗಲಿ ನಿಲ್ಸಕ್ಕೆ ನಿನ್ನ ಕೈಲಾಗುತ್ತಾ? ಆಗಬೇಕೆ. ನೀ ಯಾರಾಗಿರ್ಬೇಕು? ಪ್ರಾರ್ಥನೆ ಮಾಡಿದ ഒരു ವ್ಯಕ್ತಿಯಾಗಿರ್ಬೇಕು. ಶಕ್ತಿಯಾಗಿ ಪ್ರಾರ್ಥನೆ ಮಾಡಿದ ഒരു ವ್ಯಕ್ತಿಯಾಗಿರ್ಬೇಕು. ಓದು ಮಗ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಹಲ್ಲೆಲೂಯಾ. ವೀಂಡು ಅವನ್ ಪ್ರಾರ್ಥನೆ ಮಾಡುವಾಗ ಏನಾಯ್ತು? ಮಳೆ ಬಂದಿದ್ದು. ಭೂಮಿಯಲ್ಲಿ ಏನಾಯ್ತು? ಬೆಳೆ ಎಲ್ಲ ಹಾಕಿದ್ದು. ಆಮೇಲೆ ಅಷ್ಟು ನಾವು ತಿಳ್ಕೊಂಡಿದ್ದ ಸಾಕು. ಏಲಿಯಾವ ನಮ್ಮಂದ ಸ್ವಭಾವವುಳ್ಳ ಮನುಷ್ಯആണ്. അവൻ ದೇವರ ಹತ್ರ ಶಕ್ತಿಯಾಗಿ ಪ್ರಾರ್ಥನೆ ಮಾಡಿದ ഒരു ವ್ಯಕ್ತಿയാണ്. ಅವನ ತಂದೆ ಯಾರು, ತಾಯಿ ಯಾರು, ಯಾವುದೂ ಬೈಬಲ್ನಲ್ಲಿ ಇಲ್ಲ. ಒಂದು ನನಗೆ ಗೊತ್ತು, ಅವನ್ ಪ್ರಾರ್ಥನಾ ವೀರನಾയിരുന്നു. അവൻ ശക്തിയാಗಿ ಪ್ರಾರ್ಥನೆ ಮಾಡಿದ ഒരു ಪ್ರಾರ್ಥನಾ ವೀರನಾയിരുന്നു. ಅದಕ್ಕೆ ನೀ ಏನು ಮಾಡಬೇಕು? ಶಕ್ತಿಯಾಗಿ ಪ್ರಾರ್ಥನೆ ಮಾಡಬೇಕು. ದೇವರೇ ಹೇಳ್ತಾ ಇದೆ, ವಾಕ್ಯದಲ್ಲಿ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ? ಅವನಿಂದ ಸಮಸ್ವಭಾವವುಳ್ಳ ವ್ಯಕ್ತಿയാണ്. ಅದಕ್ಕೆ ನಾವು ಏನು ಮಾಡಬೇಕು? ಶಕ್ತಿಯಾಗಿ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಾಗ ಒಂದು ರಾಜನ್ ಮುಂದೆ ಹೋಗಿ ನಿಂತುಕೊಂಡು, ರಾಜನಿಗೆ ಕುಂದಿರ್ತಾ ಇದೆ. ರಾಜನ್ ಮುಂದೆ ನಿಂತುಕೊಂಡು ಹೇಳ್ತಾ ಇದೆ, ನಾನು ಹೇಳಿದಲ್ಲಾದೆ ಮಳೆಯಾಗಲಿ ಮಂಜಾಗಲಿ ಬರುವುದಿಲ್ಲ. ಏಲಿಯನ್ ಬಂದು ಆಹಾಬ ರಾಜನ್ ಮುಂದೆ ನಿಂತುಕೊಂಡು ಹೇಳಿ ತಿರುಗಿ ಹೋಗ್ತಾ ಇದೆ. ಹೋಗಿ ಉಡನೆ ದೇವರವನಿಗೆ ಹೇಳ್ತಾ ಇದೆ, ಅಲ್ಲಿ ಕೆರೀದ ಹಳ್ಳೆ ಇದೆ, ಆ ಹಳ್ಳೆ ಹತ್ರ ನೀನು ಹೋಗಿ ಕುತ್ಕೋ. ಯಾಕಲ್ಲಿ ಹೋಗಿ ಕುತ್ಕೊಂಡು ಹೇಳ್ತಾ ಇದೆ? ಈ ರಾಜನಿಗೆ ಸಿಟ್ಟು ಬಂದು ಬಿಡೋದಿಲ್ಲ. ಅದಕ್ಕೆ ನೀ ಕೆರೀದ ಹಳ್ಳೆ ಹತ್ರ ಹೋಗಿ ಕುತ್ಕೋ. ನಾನು ನಿನಗೆ ಕಾಗೆ ಕೈವಶಂ ರೊಟ್ಟಿಯು ಮಾಂಸവും ಕೊಟ್ಟಿ ಕಳಿಸ್ತೀನಿ ನೀನು ಹೇಳಿದು. ಆವಾಗ ಅದೇ ಮಾತುకు ವಿಧೇಯನಾಗಿ ಅವನ ಅಲ್ಲಿ ಹೋಗಿ ಕುಂದಿರುವಾಗ ಅಲ್ಲೇ ಕುಂದಿರುವಾಗ ಬೆಳಿಗ್ಗೆ ಸಾಯಂಕಾಲ ಕಾಗೆ ಬಿಡ್ತತ್ತ ಮಟ್ಟನಕ್ಕೆ ಸಿಕ್ಕಿದಲ್ಲ. ನಮ್ಮ ದೇವರು ಯಾರು ಮಕ್ಕಳೇ, ನೀ ಯೋಜನೆ ಮಾಡಿ ನೋಡು. ದೇವರು ಹೇಳಿದಾಲ್ ഒരു ಕಾಗೆಯಲ್ಲ, ಯಾತಕ್ಕೂ ಏನು ಮಾಡೋಕ್ಕಾಗೋದಿಲ್ಲ. ಕಾಗೆ ಕೈವಶ ರೊಟ್ಟಿയും ಮಾಂಸവും ಕೊಟ್ಟಿ ಕಳಿಸಿದ್ದು. ಹಾಗೆ ಕೊಟ್ಟಿ ಕಳಿಸಿದ್ದು ತಿಂದತೆ, ಆ ಹಳ್ಳೆಯನ್ನು ನೀರೇ ಕುಡಿತತೆ. ಹಾಗೆ ಇರುವಾಗ ಭಯಂಕರ ಬಿಸಿಲು, ಮಳೆ ಇಲ್ಲ ಮಂಜಿಲ್ಲ ಯಾವುದೂ ಇಲ್ಲ. ಬಿಸಿಲು ಬಂದೆ ಆ ಹಳ್ಳೆಯಲ್ಲೇ ನೀರೇನಾಯ್ತು? ಒತ್ತಿ ಹೋಯ್ತು. ಹಾಗೆ ಹೋಗುವಾಗ ಅಲ್ಲಿನ ನೀ ಎದ್ದು ಹೋಗು. ಸಾರಾಪ್ತೆಯಲ್ಲಿ ನಾನವರು ವಿಧವೆಕ್ಕೆ ಹೇಳ್ತೀನಿ ನಿನ್ನೆ ಸಾಕೋದಕ್ಕೆ ಹೋಗುವುದು ಹೇಳಿದು. ಹಾಗೆ സാരാപ്ത എന്ന ഊരിലേക്ക് ಹೋಗ್ತಾ ಇದೆ. സാരാപ്ത എന്ന ഊരിന് അത്രയാണ് ആഹാബ് രാജൻ ಎಂತಿ ಎಲಿಸಬೆತಿನ್ ಊರ ಅಲ್ಲಿയാണ്. ದೇವರು ಹೇಳಿದಾಲ್ ಯಾಕೆ ನಾವು ಹೆದರ್ಬೇಕು?